ನಮಸ್ಕಾರ ಸ್ನೇಹಿತರೆ, ದಿಶಾ ಕಿಚನ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಹಲಸಿನ ಹಣ್ಣಿನ ಮುಳುಕ ಅಥವಾ ಸುಟ್ಟೇವು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಹಲಸಿನ ಹಣ್ಣಿನ ಮುಳುಕ ಅಥವಾ ಸುಟ್ಟೇವು ಮಾಡೋದಕ್ಕೆ ನಾನಿಲ್ಲಿ 1 ಕಪ್ ಅಷ್ಟು ದೋಸೆ ಅಕ್ಕಿನ ಸ್ವಲ್ಪ ಹುರಿದು ನೆನೆಸಿಟ್ಕೊಳ್ತೀನಿ. ಇದನ್ನ ಹುರಿದು ನೀವು ನೆನೆಸಿಡೋದ್ರಿಂದ ಏನಾಗುತ್ತೆ, ಮುಳುಕ ಏನಿದೆ ತುಂಬ ಲೈಟಾಗಿ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಬಿಸಿ ಬಂದರೆ ಸಾಕು, ತುಂಬ ಜಾಸ್ತಿ ಕೆಂಪಗಾಗೋಷ್ಟು ಹುರಿಬೇಕಾಗಿಲ್ಲ. ಸ್ವಲ್ಪ ಬಿಸಿ ಬಂದರೆ ಸಾಕು. ಒಂದು 3-4 ನಿಮಿಷ ಇದನ್ನು ಹುರಿದ್ರೆ ನಿಮಗೆ ಗೊತ್ತಾಗುತ್ತೆ, ಫ್ಲೇವರ್ ಬರುತ್ತೆ, ಒಂಥರ ಪರಿಮಳ ಬರುತ್ತೆ. ಅದ್ರ ಜೊತೆಗೆ ಈ ಅಕ್ಕಿ ಕೂಡ ಬಿಳಿ ಬಿಳಿಯಾಗಿ ಕಾಣೋದಕ್ಕೆ ಶುರುವಾಗುತ್ತೆ. ಅಷ್ಟಾದರೆ ಸಾಕು. ಇದನ್ನ ಒಂದು ಪಾತ್ರೆಗೆ ಹಾಕಿ ನೆನೆಸಿಟ್ಕೊಳ್ತೀನಿ. ಚೆನ್ನಾಗಿ ನೆನಿಬೇಕು. ಇದು 4-5 ಗಂಟೆ ಆದರೂ ಕೂಡ ಮಿನಿಮಮ್ ಇದನ್ನ ನೆನೆಸಿಡಬೇಕು. ಪೂರ್ತಿ ಚೆನ್ನಾಗಿ ನೆನೆದಾಗ ಮಾತ್ರ ನಾವು ಇದನ್ನ ಸಾಫ್ಟಾಗಿ ರುಬ್ಬೋದಕ್ಕೆ ಸಾಧ್ಯ. ಹಾಗೆ ಮುಳುಕ ಕೂಡ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಈಗ ಚೆನ್ನಾಗಿ ನೆಂದಿದೆ. ಇದರ ನೀರನ್ನೆಲ್ಲ ಕೂಡ ತೆಗೆದು ಬಿಡ್ತೀನಿ. ಇದನ್ನ ಹಾಗೆ ಸೈಡಿಗೆ ಇಟ್ಕೊಳ್ಳೋಣ. ಅದಕ್ಕಿಂತ ಮುಂಚೆ, ಇದನ್ನು ರುಬ್ಬೋದಕ್ಕಿಂತ ಮುಂಚೆ ನಾವು ಹಲಸಿನ ಹಣ್ಣಿನ ಪಲ್ಪನ್ನು ಕೂಡ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 1 ಕಪ್ ದೋಸೆ ಹಾಕಿ ತೊಗೊಂಡ್ರೆ 2 ಕಪ್ ಅಷ್ಟು ಹಲಸಿನ ಹಣ್ಣನ್ನು ಹಾಕ್ತಾಯಿದ್ದೀನಿ. ತುಂಬ ಜ್ಯೂಸಿ ಇರೋದ್ರಿಂದ 2 ಕಪ್ ಅಷ್ಟು ಹಾಕಿದ್ದೀನಿ. ಇಲ್ಲ ಹಲಸಿನ ಹಣ್ಣಲ್ಲಿ ಜಾಸ್ತಿ ರಸ ಇರಲಿಲ್ಲ ಅಂತ ಅನಿಸಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಹಲಸಿನ ಹಣ್ಣನ್ನು ಕೂಡ ನೀವು ಹಾಕ್ಕೋಬೋದು. ಹಲಸಿನ ಹಣ್ಣು ಕಡಿಮೆ ಆದರೆ ಏನಾಗುತ್ತೆ ಅಂದರೆ ಮುಳುಕ ತುಂಬ ಗಟ್ಟಿಯಾಗಿ ಬಂದುಬಿಡುತ್ತೆ. ಹಾಗಾಗಿ ಹಲಸಿನ ಹಣ್ಣನ್ನು ಇನ್ನೂ ಸ್ವಲ್ಪ ಜಾಸ್ತಿನೇ ಬೇಕಿದ್ರೂ ಕೂಡ ನೀವು ಹಾಕ್ಕೋಬೋದು. ಈಗ ಇದನ್ನ ಹಾಗೇ ಒಮ್ಮೆ ಮಿಕ್ಸಿಲಿ ತರಿಯಾಗಿ ಮಾಡ್ಕೊಳ್ಳೋಣ. ಜಸ್ಟ್ ಸ್ವಲ್ಪ ಕ್ರಶ್ ಆದರೆ ಸಾಕು ಹಲಸಿನ ಹಣ್ಣು. ಈಗ ನಾವು ಇದರ ಜೊತೆಗೇ ನೆನೆಸಿರೋವಂಥ ಅಕ್ಕಿನೂ ಕೂಡ ಸೇರಿಸಿ ರುಬ್ಕೊಳ್ಳೋಣ. ತುಂಬಾ ಬೇಗ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಆಗೋವಂಥ ರೆಸಿಪಿ ಇದು. ಸ್ವೀಟು. ಹಾಗೆ ಇದನ್ನ ಒಂದು 3-4 ದಿನ ಎಲ್ಲ ಇಡ್ಬೋದು ಕೂಡ. ತಿನ್ನೋದಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ. ನೆನೆಸಿರೋವಂಥ ಅಕ್ಕಿ ಎಲ್ಲ ಹಾಕಿದ್ದೀನಿ. ಹಾಗೆ ಅದರ ಜೊತೆಗೇ ನಾನಿಲ್ಲಿ ಅರ್ಧ ಕಪ್ಪಷ್ಟು ಬೆಲ್ಲನೂ ಕೂಡ ಸೇರಿಸ್ತಾ ಇದ್ದೀನಿ. ಸ್ವೀಟ್ ಜಾಸ್ತಿ ಬೇಕು ಅಂತ ಅನಿಸಿದರೆ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಬೆಲ್ಲ ಬೇಕಿದ್ರೂ ಕೂಡ ಹಾಕ್ಕೋಬೋದು. ಹಾಗೆ ಅರ್ಧ ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಕೊಬ್ಬರಿ ಹಾಕೋದಕ್ಕೆ ಹೋಗಬೇಡಿ, ಹಸಿ ತೆಂಗಿನಕಾಯಿ ತುರಿನೇ ನಾವಿಲ್ಲಿ ಹಾಕಬೇಕಾಗಿರೋದು. ಇದರ ಜೊತೆಗೇ 2 ಏಲಕ್ಕಿನೂ ಕೂಡ ಫ್ಲೇವರ್ಗೆ ಬಿಡಿಸಿ ಹಾಕ್ಕೊಳ್ತೀನಿ ರುಬ್ಬೋವಾಗಲೇ. ಪೌಡ್ರ್ ಮಾಡಿ ಹಾಕೋ ಅಗತ್ಯ ಇಲ್ಲ, ಹಾಗೆಯೇ ಸಣ್ಣ ಆಗೋಗುತ್ತೆ ಇದು ರುಬ್ಬೋವಾಗ. 2 ಏಲಕ್ಕಿನ ಜಸ್ಟ್ ಫ್ಲೇವರ್ಗೆ ಇದರ ಜೊತೆಗೆ ಸೇರಿಸಿರೋದು ಅಷ್ಟೇ. ಹಾಗೆ ಒಂದು ಚಿಟಿಕೆ ಉಪ್ಪು, 1/4 ಸ್ಪೂನಿಗಿಂತ ಇನ್ನೂ ಕಡಿಮೆ ಹಾಕಿದ್ದೀನಿ. ಉಪ್ಪನ್ನು ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ, ಜಸ್ಟ್ ಚಿಟಿಕೆ ಉಪ್ಪು ಹಾಕಿದರೆ ಸಾಕು. ಇಲ್ಲಾಂದರೆ ಮುಳುಕದ ಹೊರಗಡೆ ಲೇಯರ್ ಏನಿದೆ ನಿಮಗೆ ಉಪ್ಪಾಗಿ ಅನಿಸೋದಕ್ಕೆ ಶುರುವಾಗುತ್ತೆ ಆಮೇಲೆ. ಹಾಗಾಗಿ ಜಸ್ಟ್ ಚಿಟಿಕೆ ಉಪ್ಪನ್ನು ಮಾತ್ರ ಸೇರಿಸಿ ಇದನ್ನ ಹಾಗೇ ಮಿಕ್ಸಿ ಮಾಡ್ಕೋಬೇಕು. ನೀರು ಸೇರಿಸೋದಕ್ಕೆ ಹೋಗಬೇಡಿ. ನೀರು ಸೇರಿಸ್ತಿದ್ದಂಗೆ ಬೆಲ್ಲನ ನೀರು ಬಿಟ್ಕೊಳ್ಳುತ್ತೆ, ತುಂಬ ತೆಳ್ಳಗಾಗೋಗುತ್ತೆ. ಹಾಗಾಗಿ ಮಿಕ್ಸಿ ಟರ್ನ್ ಆಗ್ತಾನೇ ಇಲ್ಲ, ತುಂಬ ಜಾಮ್ ಆಗ್ತಿದೆ ಅಂತ ಅನಿಸಿದ್ರೆ ಜಸ್ಟ್ ಸ್ವಲ್ಪ ತುಂಬ ಕಡಿಮೆ, ಒಂದು 2 ಟೀ ಸ್ಪೂನಷ್ಟು ನೀರನ್ನು ನಾನಿಲ್ಲಿ ಸೇರಿಸಿದ್ದೀನಿ ಅಷ್ಟೇ. ಇದನ್ನ ಹಾಗೆ ಒಮ್ಮೆ ಇನ್ನೂ ಮಿಕ್ಸಿ ಮಾಡ್ಕೊಳ್ಳೋಣ. ಪೂರ್ತಿ ನುಣ್ಣಗೆ ಇದನ್ನ ರುಬ್ಕೋಬೇಕು. ಮಿಕ್ಸಿನ ಆನ್ ಆಫ್ ಮಾಡಿ ನಾವು ರುಬ್ಕೊಂಡಾಗ ನೀಟಾಗಿ ನುಣ್ಣಗೆ ಇದನ್ನ ರುಬ್ಕೋಬೋದು. ನೋಡ್ಬೋದು ನೀವಿಲ್ಲಿ ಹಿಟ್ಟು ತುಂಬ ಥಿಕ್ಕಾಗಿ ಕೂಡ ಇದೆ, ಹಾಗೆ ತುಂಬ ಸಾಫ್ಟಾಗಿ ನುಣ್ಣಗೆ ರುಬ್ಬಿ ಕೂಡ ರೆಡಿಯಾಗಿದೆ. ತುಂಬ ತರಿ ಇದ್ದರೆ ಆಮೇಲೆ ಬೇಯಲ್ಲ ಇದು, ಅದಕ್ಕೋಸ್ಕರ ಇದನ್ನ ನುಣ್ಣಗೇನೆ ರುಬ್ಕೋಬೇಕಾಗತ್ತೆ. ಇಷ್ಟು ನುಣ್ಣಗಾದರೆ ಸಾಕು. ಹಾಗೆ ಹಿಟ್ಟು ಕೂಡ ನೋಡ್ಬೋದು ನೀವು, ಈ ರೀತಿಯಾಗಿ ನಾವು ಹಾಕಿದ್ರೆ ಅದು ನೀಟಾಗಿ ನಿಲ್ಲಬೇಕು. ಅಷ್ಟರ ಮಟ್ಟಿಗೆ ಗಟ್ಟಿ ಇರಬೇಕು ಹಿಟ್ಟು. ಗೋಳಿ ಬಜೆ ಎಲ್ಲ ಮಾಡ್ಕೊಳ್ತೀವಲ್ಲ, ಆಲ್ಮೋಸ್ಟ್ ಅದೇ ಥಿಕ್ನೆಸ್ಸಿಗೆ ಅಂತ ಅನ್ಬೋದು. ಈಗ ಇದನ್ನ ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ. ತಕ್ಷಣವೇ ಇದನ್ನ ಸ್ವೀಟನ್ನು ರೆಡಿ ಮಾಡ್ಕೋಬೋದು. ಇಲ್ಲ ಅಂದರೆ ಈ ಹಿಟ್ಟನ್ನು ನಾವು ಹಾಗೆಯೇ ಉಳಿದಿರೋದನ್ನ ಫ್ರಿಜ್ಜಲ್ಲಿ ಇಟ್ಟರೂ ಕೂಡ ಮಾರನೇ ದಿನ ಬೇಕಿದ್ರೂ ಕೂಡ ಬಿಸಿಯಾಗಿ ನಾವು ಇದನ್ನ ಕರ್ಕೋಬೋದು. ನೋಡ್ಬೋದು ನೀವು ಎಷ್ಟು ತಿಕ್ಕಾಗಿದೆ ಅಂತ. ನೀವು ಹೇಗೆ ಹಾಕ್ತಿರೋ ಅದೇ ಶೇಪಲ್ಲೇ ಇರುತ್ತೆ, ಅಷ್ಟರ ಮಟ್ಟಿಗೆ ತಿಕ್ಕಾಗಿ ಬಂದಿದೆ. ಇಷ್ಟಾದರೆ ಚೆನ್ನಾಗಿ ಬರುತ್ತೆ. ತುಂಬ ನೀರಾಗಿಬಿಟ್ರೆ ಮುಳುಕ ಗಟ್ಟಿ ಆಗುತ್ತೆ. ಹಾಗಾಗಿ ಜಾಸ್ತಿ ನೀರು ಮಾಡ್ಕೋಬಾರ್ದು ಇದನ್ನ. ಈಗ ಎಣ್ಣೆನ ಚೆನ್ನಾಗಿ ಕಾಯೋದಕ್ಕೆ ಇಟ್ಟಿದ್ದೀನಿ. ಇದನ್ನು ನೀವು ತುಪ್ಪದಲ್ಲಿ ಕರೆದ್ರೆ ಇನ್ನೂ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಡೀಪ್ ಫ್ರೈ ಮಾಡುವಾಗ ಆಯಿಲ್ ಬದಲಾಗಿ ಘೀನ ಯೂಸ್ ಮಾಡಬೇಕು. ತುಪ್ಪದ ಪರಿಮಳ ಏನಿದೆ, ಘಮ ಪರಿಮಳ ಹಲಸಿನ ಹಣ್ಣನ್ನು ಇನ್ನೂ ತುಂಬ ಚೆನ್ನಾಗಿ ಪರಿಮಳ ಬರುತ್ತೆ. ಹಾಗಾಗಿ ತುಪ್ಪದಲ್ಲಿ ಕರೆದ್ರೆ ಒಳ್ಳೆಯದು. ನಾನು ಇದನ್ನ ತುಪ್ಪದಲ್ಲಿ ಕರೆದಿಲ್ಲ, ಎಣ್ಣೆನೇ ಯೂಸ್ ಮಾಡಿದ್ದೀನಿ. ನಾವು ಸಾಮಾನ್ಯವಾಗಿ ಎಲ್ಲದಕ್ಕೂ ಕೂಡ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತೀವಿ. ಮುಂಚಿಂದ ನಮ್ಗೆ ಅಭ್ಯಾಸ ಅದೇನೆ. ಹಾಗಾಗಿ ನೀವು ಯಾವ ಎಣ್ಣೆ ಬೇಕಿದ್ರೂ ಉಪಯೋಗಿಸ್ಬೋದು. ಆದರೆ ಎಲ್ಲದಕ್ಕಿಂತ ಜಾಸ್ತಿ ಟೇಸ್ಟಿಯಾಗಿ ಬರೋದು ತುಪ್ಪದಲ್ಲಿ ಇದನ್ನು ಕರೆದಾಗ.
ಇದನ್ನ ಸಣ್ಣಗೆ ಸಣ್ಣ ಉರಿಯಲ್ಲಿ ಬೇಯಿಸ್ಕೋಬೇಕಾಗಿರೋದು. ಫ್ಲೇಮನ್ನು ಯಾವುದೇ ಕಾರಣಕ್ಕೂ ಕೂಡ ಜಾಸ್ತಿ ಇಡಬೇಡಿ. ಫ್ಲೇಮನ್ನು ಜಾಸ್ತಿ ಇಟ್ಟರೆ ಏನಾಗುತ್ತೆ ಅಂದರೆ ಬೇಗ ಕೆಂಪಗಾಗ್ಬಿಡುತ್ತೆ, ಒಳಗಡೆ ಇದು ಬೇಯೋದೇ ಇಲ್ಲ. ಅಕ್ಕಿಯಿಂದ ಮಾಡಿರೋದಾಗಿರೋದ್ರಿಂದ ಬೇಯೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಾಗಾಗಿ ಸಣ್ಣ ಉರಿಲೇನೆ ಇದನ್ನ ಬೇಯಿಸಬೇಕು. ಜಾಮೂನ್ ಥರ ಫುಲ್ ಗೋಲ್ಡನ್ ಕಲರ್ ಬರೋವರೆಗೂ ಕೂಡ, ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಕೂಡ ನಾವು ಇದನ್ನ ಬೇಯಿಸಬೇಕಾಗಿರೋದು. ಇನ್ನೂ ಸ್ವಲ್ಪ ಕೆಂಪಗಾಗಬೇಕು. ಈಗಲೇ ತೆಗೆದ್ರೆ ಇದ್ರ ಒಳಗಡೆ ನೀಟಾಗಿ ಬೆಂದಿರಲ್ಲ, ಹೊರಗಡೆ ಕವರ್ ಮಾತ್ರನೇ ಬೆಂದಿರುತ್ತೆ. ಇನ್ನೂ ಕೆಂಪಗಾಗೋವರೆಗೂ ಕೂಡ ಇದನ್ನ ಬೇಯಿಸಬೇಕು. ಇದು ಆ್ಯಕ್ಚುಲಿ ನೋಡೋದಕ್ಕೆ ಕ್ಯಾಮ್ರಾದಲ್ಲಿ ಸ್ವಲ್ಪ ಲೈಟ್ ಕಲರ್ ಅನಿಸ್ತಾ ಇದೆ, ಇನ್ನೂ ಡಾರ್ಕ್ ಕಲರ್ ಬ್ರೌನ್ ಕಲರ್ ಬಂದಿರೋದು ಇದು. ಸೊ ನೀವಿಲ್ಲಿ ನೋಡ್ಬೋದು ರೆಡಿಯಾಗಿದೆ. ಇಷ್ಟಾದರೆ ಸಾಕು. ಫುಲ್ ಗೋಲ್ಡನ್ ಕಲರ್ ಜಾಮೂನೆಲ್ಲ ಕರಿತೀವಲ್ಲ ಆ ಕಲರ್ ಬಂದರೆ ಸಾಕು. ನೋಡೋದಕ್ಕೂ ಕೂಡ ಹಾಗೇ ಅನಿಸುತ್ತೆ. ಇದಕ್ಕೆ ನಾನು ಯಾವುದೇ ಸೋಡಾ ಏನನ್ನು ಕೂಡ ಉಪಯೋಗಿಸಿಲ್ಲ. ಆದರೂ ಕೂಡ ಇದು ತುಂಬ ಚೆನ್ನಾಗಿ ಉಬ್ಕೊಂಡು ರೌಂಡಾಗಿ ಬರುತ್ತೆ. ತುಂಬಾ ಒಂದು ರುಚಿಕರವಾದ ಸ್ವೀಟ್ ಇದು. ಎಣ್ಣೆಲಿ ಕರೆದಿರೋದು ಮುಳುಕ. ನಮ್ಮ ಕಡೆ ಇದನ್ನು ತುಂಬ ಜಾಸ್ತಿ ಮಾಡ್ತಾರೆ. ಇದೇ ರೀತಿ ಹಲಸಿನ ಹಣ್ಣಿನ ರೀತಿಯಲ್ಲೇ ಬಾಳೆಹಣ್ಣಿಂದು ಕೂಡ ಮಾಡ್ತಾರೆ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಬಟ್ ಅದನ್ನ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾರೆ. ಮಿಕ್ಕಿರೋದನ್ನು ಕೂಡ ನಾನು ಅದೇ ರೀತಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ತೀನಿ. ಸಣ್ಣ ಉರಿಲೇ ಕರಿಬೇಕು ಮಾತ್ರ, ಇಲ್ಲ ಅಂದರೆ ನೀಟಾಗಿ ಒಳಗಡೆ ಬೇಯಲ್ಲ. ಬೇಯಿಸೋದಕ್ಕೆ ಮಾತ್ರ ಇದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ. ಈ ಸ್ವೀಟ್ನ ಸ್ಪೆಷಲ್ ಏನು ಗೊತ್ತಾ, ಇದು ಮಾಡಿದ ದಿನಕ್ಕಿಂತ ನೆಕ್ಸ್ಟ್ ಡೇ ಇನ್ನೂ ಚೆನ್ನಾಗಾಗತ್ತೆ, ಅದ್ರ ನೆಕ್ಸ್ಟ್ ಡೇ ಇನ್ನೂ ಚೆನ್ನಾಗಾಗತ್ತೆ. ಆದರೆ ಅಷ್ಟರಲ್ಲಿ ನಾವು ಕಾಯೋದಕ್ಕಾಗೋದೇ ಇಲ್ಲ, ಸ್ವೀಟು ಖಾಲಿನೇ ಆಗೋಗಿರುತ್ತೆ. ಅಷ್ಟು ಟೇಸ್ಟಿಯಾಗಿ ಬಂದಿರುತ್ತೆ, ತುಂಬಾ ಸಾಫ್ಟಾಗಿ ಬರುತ್ತೆ. ಆದರೆ ನೆನಪಿರಲಿ, ಹಲಸಿನ ಹಣ್ಣು ಜಾಸ್ತಿ ಜ್ಯೂಸಿ ಇರಲಿಲ್ಲ ಅಂತಂದರೆ 2 ಕಪ್ಗಿಂತ ಇನ್ನೂ ಸ್ವಲ್ಪ ಜಾಸ್ತಿ ಹಾಕಿ, ಇಲ್ಲ ಅಂದರೆ ಗಟ್ಟಿ ಬಂದುಬಿಡುತ್ತೆ. ಈ ರೀತಿ ಸ್ಪಾಂಜಿಯಾಗಿ ಬರಬೇಕು. ಸಾಫ್ಟಾಗಿ ಸ್ಪಾಂಜಿಯಾಗಿ ತುಂಬ ಹಗೂರ ಬಂತು ಅಂತಂದರೆ ತುಂಬ ಚೆನ್ನಾಗಿ ಆಗಿದೆ ಅಂತ ಅರ್ಥ ಮುಳುಕ. ಇದರ ಒಳಗಡೆ ಕೂಡ ನೀವು ನೋಡ್ಬೋದು ಹೇಗೆ ಬಂದಿದೆ ಅಂತ. ಫುಲ್ ಚೆನ್ನಾಗಿ ಬೆಂದಿದೆ. ಬೆಂದ ಮೇಲೆ ಈ ರೀತಿ ಕಲರ್ ಬದಲಾಗಿರುತ್ತೆ. ಇದು ಪೂರ್ತಿ ತಣ್ಣಗಾದ ಮೇಲೆ ಇನ್ನೂ ಕೂಡ ಕಲರ್ ಬದಲಾಗುತ್ತೆ. ತುಂಬ ಬಿಸಿ ಇರುವಾಗಲೇ ನಾನು ತೋರಿಸಿದ್ದೀನಿ, ಹಾಗಾಗಿ ಈ ಕಲರ್ ಅನಿಸ್ತಾ ಇದೆ. ಸ್ವಲ್ಪ ತಣ್ಣಗಾಗ್ತಿದ್ದಂಗೆ ಇದರ ಕಲರು ಬದಲಾಗ್ತಾ ಹೋಗುತ್ತೆ. ನೆಕ್ಸ್ಟ್ ಡೇ ಇದರ ಕಲರ್ ಇನ್ನೂ ಬದಲಾಗುತ್ತೆ. ರುಚಿಯಾದ ಮುಳುಕ, ಹಲಸಿನ ಹಣ್ಣಿನ ಮುಳುಕ ರೆಡಿ ಆಯಿತು. ನೋಡಿದ್ರಲ್ವಾ ಹಲಸಿನ ಹಣ್ಣಿನ ಮುಳುಕ ಯಾವ ರೀತಿ ಮಾಡೋದು ಅಂತ. ತುಂಬಾ ಸೂಪರ್ ಆಗಿರುತ್ತೆ. ಖಂಡಿತವಾಗಿ ಕೂಡ ಟ್ರೈ ಮಾಡಿ ನೋಡಿ. ಹಾಗೆ ಇವತ್ತಿನ ವಿಡಿಯೋ ಕೂಡ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಅನಿಸಿಕೆಗಳನ್ನ ಆಸ್ ಯೂಶುವಲ್ ಕಾಮೆಂಟಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದ.